ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, BTCನಲ್ಲಿ ಒಂದು ಟ್ರೇಡನ್ನು ಈ ಜಾಗದಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಒಂದು ಟ್ರೇಡನ್ನು ಯಾವ ಥರ ಪ್ಲಾನ್ ಮಾಡಿದ್ದೆ, ಜೊತೆಗೆ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲು ಕಾರಣಗಳೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ 84 ಪಾಯಿಂಟ್ಸ್, ಆಲ್ರೆಡಿ 100 ಪಾಯಿಂಟ್ಸ್ ನೋಡಿ, ಇಲ್ಲಿ 118 ಪಾಯಿಂಟ್ಸ್ ನೀವೇ ಗಮನಿಸಿ ರನ್ನಿಂಗಲ್ಲಿದೆ. ಈ ಒಂದು ಟ್ರೇಡನ್ನು ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಕೊಡಲಾಗಿದೆ, ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಡಲಾಗಿದೆ. ಆಲ್ರೆಡಿ 119 ಪಾಯಿಂಟ್ ನೋಡಿ, ಮಾತಾಡ್ತಾ ಇದ್ದಾಗೇ ಲೈವಲ್ಲಿ ಬರ್ತಾ ಇದೆ. ಫಸ್ಟ್ ನಮ್ಮ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ, ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತೇನೆ ನೋಡಿ. ಇಲ್ಲಿ 131 ಪಾಯಿಂಟ್ಸ್ ರನ್ನಿಂಗಲ್ಲಿದೆ ಮಾರ್ಕೆಟಲ್ಲಿ. ನಮ್ಮ ಅಶೋಕ್ ಆರ್ಡರ್ ಬ್ಲಾಕ್ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಪ್ರತಿಯೊಬ್ಬರನ್ನು ಗಮನಿಸಿ. ಇಲ್ಲಿ ಟೈಮ್ ಬಂದು 1 ಗಂಟೆ 48 ನಿಮಿಷಕ್ಕೆ. ಇವಾಗ ಟೈಮ್ ಎಷ್ಟು? 1 ಗಂಟೆ 52 ನಿಮಿಷ. ಗಮನಿಸಿ ಬಂಧುಗಳೇ, ಟೈಮನ್ನು ಗಮನಿಸಿ. ಇಲ್ಲಿಗೂ ಜಸ್ಟ್ 4 ಮಿನಿಟ್ಸ್ ಆಗಿದೆ. 4 ಮಿನಿಟ್ಸ್ ಹಿಂದೆ ಕೊಟ್ಟಿರೋವಂಥದ್ದು ಗ್ರೂಪಲ್ಲಿ ಆಲ್ರೆಡಿ ಲೈವ್ಗೂ ಕೂಡ ಬಂದಿದ್ದೀವಿ ನೋಡಿ. ಇಲ್ಲಿ ಪ್ರೈಸು ಈ ಪಾಯಿಂಟಲ್ಲಿ ಗಮನಿಸಿ, ಪ್ರೈಸ್ ಇನ್ನೂ ಬಿದ್ದಿದೆಯಾ? ಇಲ್ಲ ಅಲ್ವಾ, ಯಾವುದೇ ಕ್ಯಾಂಡಲ್ ಕೆಳಗಡೆ ಬಂದಿಲ್ಲ. ಬಟ್ ಆದರೆ ಇಲ್ಲಿ ಗಮನಿಸಿ ಏನಾಗ್ತಾಯಿದೆ, ಪ್ರೈಸು ಕೆಳಗಡೆ ಬರ್ತಾ ಇದೆ ನೋಡಿ. ಇದು ಸೀಕ್ರೆಟ್ ಬಂಧುಗಳೇ, ಇದು ಸೀಕ್ರೆಟು, ಟ್ರೇಡಿಂಗ್ನ ಸೀಕ್ರೆಟ್. ಅರ್ಥ ಆಗ್ತಾ ಇದೆಯಾ? ಪ್ರತಿಯೊಂದನ್ನು ಕೂಡ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಕೊಡಲಾಗುತ್ತದೆ. ಏನಕ್ಕೆ ಅಂದರೆ, ಕೋರ್ಸನ್ನು ತೊಗೊಂಡಿದ್ದ ತಕ್ಷಣ ಎಲ್ಲರೂ ಎಕ್ಸ್ಪರ್ಟ್ ಆಗೋದಿಲ್ಲ. ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಮಾರ್ಕ್ ಮಾಡಿ ಕೊಡಲಾಗಿದೆ ನೋಡಿ. ಇಲ್ಲಿ ನೀವೇ ನೋಡಿ, ಪ್ರೈಸ್ ಬೀಳೋದಕ್ಕಿಂತ ಮುಂಚೆನೇ ಕೊಡಲಾಗಿದೆ. ಯಾರು ಕೋರ್ಸನ್ನು ತೊಗೊಂಡಿರ್ತಾರೆ ಅವ್ರಿಗೆ ಈ ಒಂದು ಗ್ರೂಪು ಬಳುವಳಿಯಾಗಿ ಬರುತ್ತೆ. ಏನು ಹೇಳಿ, ಬಳುವಳಿಯಾಗಿ ಅವ್ರಿಗೆ ಬರುತ್ತೆ. ಓಕೆ ಬಂಧುಗಳೇ, ನೋಡಿದ್ರಿ ಅಲ್ವಾ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಮಾರ್ಕ್ ಮಾಡಿ ಪ್ರತಿಯೊಂದನ್ನು ಕೂಡ ಕೊಡಲಾಗಿದೆ. ಆಲ್ರೆಡಿ 125 ಪಾಯಿಂಟ್ಸ್ ರನ್ನಿಂಗು ಕೂಡ ಇದೆ. ಈ ಒಂದು ಟ್ರೇಡನ್ನು ಮಾಡಲು ಮುಖ್ಯವಾದ ಕಾರಣ ಏನಪ್ಪ ಅಂದರೆ ನೋಡಿ, ಈ ಕ್ಯಾಂಡಲನ್ನು ಗಮನಿಸಿ. ಈ ಕ್ಯಾಂಡಲ್ ಬಿಗ್ ಕ್ಯಾಂಡಲ್ ಅಲ್ವಾ? ಈ ಕ್ಯಾಂಡಲಲ್ಲಿ ಯಾರಿರ್ತಾರೆ ನೀವೇ ಯೋಚಿಸಿ, ಯಾರಿರ್ತಾರೆ? ಬಿಗ್ ಬೈಯರ್ಸ್ ಇರ್ತಾರೆ. ಯಾರೇಳಿ? ಬಿಗ್, ಸಾಮಾನ್ಯವಾದ ಬೈಯರ್ಸ್ ಅಲ್ಲ, ಬಿಗ್ ಬೈಯರ್ಸ್ ಇರ್ತಾರೆ ಅಲ್ವಾ? ಬಿಗ್ ಬೈಯರ್ಸ್ ಇರ್ತಾರೆ. ಯಾವ ಕ್ಯಾಂಡಲಲ್ಲಿ? ದೊಡ್ಡ ಕ್ಯಾಂಡಲಲ್ಲಿ. ಈ ಕ್ಯಾಂಡಲನ್ನು ನೋಡಿ ತುಂಬ ಜನ ಬೈಯಿಂಗ್ ಮಾಡ್ತಾ ಇರ್ತಾರೆ. ಓಕೆ, ಗುಡ್. ಒಂದು ಒಳ್ಳೆ ಕ್ಯಾಂಡಲ್ಲು, ಗುಡ್ ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ. ಅದೇ ರೀತಿ ಇಲ್ಲೂ ಒಂದಿದೆ ನೋಡಿ, ಗುಡ್ ಬೈಯಿಂಗ್ ಆಕ್ಟಿವಿಟಿ ಕ್ಯಾಂಡಲ್ಲು ನೋಡಿ. ನಮ್ಮ ರೀಟೇಲ್ ಪೀಪಲ್ಲು ಈ ಕ್ಯಾಂಡಲ್ಗಳಲ್ಲಿ ಬಿಗ್ ಬೈಯಿಂಗ್ ಆಗಿದೆ ಅಂತ ನೋಡಿಬಿಟ್ಟು ಟ್ರೇಡನ್ನು ತೊಗೊತಾ ಇರ್ತಾರೆ. ಓಕೆನಾ? ಟ್ರೇಡನ್ನು ತೊಗೊತಾ ಇರ್ತಾರೆ. ಇದನ್ನು ಫೇಕ್ ಕ್ಯಾಂಡಲ್ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳಿ? ಫೇಕ್ ಕ್ಯಾಂಡಲ್. ಜೊತೆಗೆ ಮಾರ್ಕೆಟಲ್ಲಿ ಇದನ್ನು ಆಪ್ರೇಟರ್ ಕ್ಯಾಂಡಲ್, ಆಪ್ರೇಟರ್ಸು ಇದನ್ನು ಆಪ್ರೇಟ್ ಮಾಡಿರ್ತಾರೆ ಕ್ಯಾಂಡಲ್ನ. ಸುಮ್ಮನೆ ಯಾರ್ಯಾರೋ ಮಾಡಿರೋದಿಲ್ಲ, ಆಪ್ರೇಟರ್ಸ್ ಕ್ಯಾಂಡಲ್ ಅಂತ ಕರಿತೀವಿ. ಇದನ್ನು ಆಪ್ರೇಷನ್ ಮಾಡೋದಕ್ಕೆ ಬಂದಿರುತ್ತೆ ಇದು. ಓಕೆನಾ? ಎಲ್ಲರಿಗೂ ಬೈಯಿಂಗ್ ಕಡೆ ಹೋಗ್ತಾ ಇದೆ ಪ್ರೈಸು ಅಂತ ತೋರಿಸ್ಬಿಟ್ಟು ಬಿಗ್ ಪ್ಲೇಯರ್ಸು ಪ್ರೈಸನ್ನು ಕೆಳಗಡೆ ತರೋದು ಅವರ ಒಂದು ಉದ್ದೇಶವಾಗಿರುತ್ತೆ. ಆದ ಕಾರಣ ಇದು ಆಪ್ರೇಟರ್ ಕ್ಯಾಂಡಲ್. ಆಪ್ರೇಟ್ ಮಾಡ್ತಾ ಇದ್ದಾರೆ ಬಿಗ್ ಪ್ಲೇಯರ್ಸು. ಬೈಯಿಂಗ್ ಕಡೆ ತೋರಿಸ್ಬಿಟ್ಟು ಪ್ರೈಸ್ ಮೇಲೆ ಹೋಗುತ್ತೆ ಅಂತ ತೋರಿಸ್ಬಿಟ್ಟು ಆಪ್ರೇಟ್ ಮಾಡ್ತಾ ಇದ್ದಾರೆ. ಇದನ್ನು ಆಪ್ರೇಟರ್ ಕ್ಯಾಂಡಲ್ ಅಂತ ಕರಿತೇವೆ. ಅರ್ಥ ಆಗ್ತಾ ಇದೆಯಲ್ಲ? ಇದು ಫೇಕ್ ಕ್ಯಾಂಡಲ್. ಫೇಕ್ ಕ್ಯಾಂಡಲ್. ಯಾವುದೇ ಕಾರಣಕ್ಕೂ ಇಲ್ಲಿ ಬೈಯಿಂಗ್ ಆಕ್ಟಿವಿಟಿ ನಡೆದಿರೋದಿಲ್ಲ. ಬೈಯಿಂಗ್ ಆಕ್ಟಿವಿಟಿ ನಡೆದಿದೆ ಅನ್ನೋ ಥರ ತೋರಿಸಿ ಪ್ರೈಸನ್ನು ಕೆಳಗಡೆ ಬೀಳಿಸೋದು ಅವರ ಒಂದು ಉದ್ದೇಶವಾಗಿರುತ್ತದೆ. ಆದ ಕಾರಣ ನಾನಿದನ್ನು ಲೈವಲ್ಲಿ ಗಮನಿಸಿ ನೋಡಿ, ಇವೆರಡನ್ನೂ ಲೈವಲ್ಲಿ ಗಮನಿಸಿ ನಾನು ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಿದೆ. ರೂಲ್ ಇರುತ್ತೆ ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡೋದಕ್ಕೆ. ಎಲ್ಲ ರೂಲೂ ಕೂಡ ಮ್ಯಾಚ್ ಆಯಿತು. ಮ್ಯಾಚ್ ಆಗಿದ ತಕ್ಷಣವೇ ಈ ಆಪರೇಟರ್ ಕ್ಯಾಂಡಲ್ ಬಂದಿದ್ದ ತಕ್ಷಣ ಲಕ್ಷ್ಮಣ ರೇಖಾ ಸ್ಟ್ರಾಟಜಿಗೆ ಏನಾದ್ರೂ ಮ್ಯಾಚ್ ಆಗುತ್ತಾ ಈ ಕ್ಯಾಂಡಲ್ಲು ಅಂತ ನೋಡಿದೆ. ಮ್ಯಾಚ್ ಆಗುವಂಥ ಲಕ್ಷಣಗಳು ಕಂಡು ಬಂತು. ಜೊತೆಗೆ ಈ ಲೆವೆಲಲ್ಲಿ ಇದು ಒಂದು ಒಳ್ಳೆ ಲೆವೆಲ್ ನೋಡಿ. ಈ ಲೆವೆಲ್ಲೂ ಕೂಡ ಮಾರ್ಕೆಟು ಏನಂತ ಕರಿತೀವಿ, ಬಿಗ್ ಬೈಯಿಂಗ್ ಆಕ್ಟಿವಿಟಿ ನಡೀತು. ಬೈಯಿಂಗ್ ಆಕ್ಟಿವಿಟಿ ನಡೆದು ಪ್ರೈಸು ಮೇಲೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ. ಇಷ್ಟೆಲ್ಲ ನಾನು ಗಮನಿಸಿ ಈ ಒಂದು ಟ್ರೇಡ್ನ ಪ್ಲಾನ್ ಮಾಡಿದೆ.
ಪ್ಲಾನ್ ಮಾಡಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ನಮ್ಮ ಗ್ರೂಪಲ್ಲೂ ಕೂಡ ಕೊಡಲಾಗಿದೆ. ಇಷ್ಟೇ ಬಂಧುಗಳೇ, ಇನ್ನೇನೂ ಇಲ್ಲ. ನೋ ಕಾಂಪ್ಲಿಕೇಟೆಡ್. ಇದರಲ್ಲೇನಾದರೂ ಕಾಂಪ್ಲಿಕೇಟೆಡ್ ಇದೆಯಾ? ಯಾವುದೇ ಕಾರಣಕ್ಕೂ ಕಾಂಪ್ಲಿಕೇಟೆಡ್ ಇಲ್ಲ. ಆದ ಕಾರಣ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲಾಗಿದೆ. ಟ್ರೇಡನ್ನು ತೆಗೆದುಕೊಳ್ಳಬೇಕಂದ್ರೆ ತಾಳ್ಮೆ ತುಂಬ ಮುಖ್ಯವಾದದ್ದು. ತಾಳ್ಮೆಯಿಂದ ಕಾಯ್ದು ಈ ಒಂದು ಟ್ರೇಡನ್ನು ಇನಿಷಿಯೇಟಿವ್ ಮಾಡಲಾಗಿದೆ. ಇವಾಗ ಟಾರ್ಗೆಟ್ಗೋಸ್ಕರ ತಾಳ್ಮೆಯಿಂದ ಕಾಯುತ್ತೇನೆ. ಜೊತೆಗೆ ರಿಸ್ಕನ್ನು ನೋಡಿ, 197 ಪಾಯಿಂಟ್ಸ್ ಇದೆ. ಜಸ್ಟ್ 197 ಪಾಯಿಂಟ್ಸ್. ರಿವಾರ್ಡನ್ನು 556 ಪಾಯಿಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮಾರ್ಕೆಟಲ್ಲಿ. ದಟ್ ಈಸ್ ಎ ಪವರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್. ಟಾರ್ಗೆಟ್ಗೋಸ್ಕರ ವೈಟಿಂಗ್. ಬಂಧುಗಳೇ, ಗಮನಿಸಿ, ಇಲ್ಲಿ 259 ಪಾಯಿಂಟ್ ರನ್ನಿಂಗಲ್ಲಿದೆ. ರಿಸ್ಕ್ ಪಾರ್ಟನ್ನು ಗಮನಿಸಿ, 197 ಪಾಯಿಂಟ್ಸ್ ರಿಸ್ಕ್ ಇದೆ. ರಿವಾರ್ಡು 250 ಎಬವ್ ಇದೆ. ನಾವು ಇವಾಗಿಲ್ಲಿ 50% ಬುಕ್ ಮಾಡಲಾಗುತ್ತದೆ. ಓಕೆನಾ? 250 ಪಾಯಿಂಟ್ಗೆ 50% ಬುಕ್ ಮಾಡಲಾಗಿದೆ. ಈ ಲೆವೆಲಲ್ಲಿ ಬುಕ್ ಮಾಡಲಾಗಿದೆ 50%. ಬ್ಯಾಲೆನ್ಸ್ 50% ಈ ಲೆವೆಲಲ್ಲಿ ಬುಕ್ ಮಾಡ್ತೇವೆ. ತಾಳ್ಮೆಯಿಂದ ಕಾಯ್ತೇವೆ. ನೀವೇ ನೋಡಿ ಎಷ್ಟು ಸಿಂಪಲ್ ಆಗಿದೆ ಬಂಧುಗಳೇ. ನೋಡಿ, 260 ಪಾಯಿಂಟ್ಸ್. ಎಷ್ಟು ಸಿಂಪಲ್ ಆಗಿರೋವಂಥ ಟ್ರೇಡಿಂಗ್ ಟೆಕ್ನಿಕ್ನ ಅಪ್ಲೈ ಮಾಡ್ತಾ ಇದೀವಿ ಅನ್ನೋದನ್ನ ಗಮನಿಸಿ. ಆಪ್ರೇಟರ್ ಕ್ಯಾಂಡಲ್, ಟ್ರೇಡಿಂಗ್ ಸೀಕ್ರೆಟ್. ಆಪ್ರೇಟರ್ಸ್ ಯಾವ ಥರ ಆಪ್ರೇಟ್ ಮಾಡಿದ್ದಾರೆ, ಆಪ್ರೇಟರ್ಸ್ ಯಾವ ಥರ ಆಪ್ರೇಷನ್ ಮಾಡಿದ್ದಾರೆ ಅನ್ನೋದು ಒಂದು ಕಾನ್ಸೆಪ್ಟು. ಅದ್ರ ಮೇಲೆ ವರ್ಕ್ ಮಾಡ್ತಾ ಇರೋವಂಥದ್ದು ಅದ್ಭುತವಾಗಿ ವರ್ಕ್ ಆಗುತ್ತೆ. ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಟ್ರೇಡ್ ಮಾಡೋದಲ್ಲ. ಎಲ್ಲಿ ಬೇಕು, ನಮಗೆ ಹೇಗೆ ಬೇಕು ಅಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲಿ ಟ್ರೇಡ್ ಮಾಡ್ತಂದರೆ ಖಂಡಿತ ತಪ್ಪಾಗುತ್ತೆ. ಓಕೆನಾ? 260 ಪಾಯಿಂಟ್ ರನ್ನಿಂಗಲ್ಲಿದೆ. 50% ಇಲ್ಲಿ ಬುಕ್ ಮಾಡಲಾಗಿದೆ 250 ಪಾಯಿಂಟ್ಗೆ. ಬ್ಯಾಲೆನ್ಸ್ 50% ಇದೆಯಲ್ಲ, ಅದನ್ನು ಇಲ್ಲಿ ಬುಕ್ ಮಾಡಲಾಗುತ್ತದೆ. ಅಲ್ಲಿವರೆಗೂ ಪ್ರೈಸ್ ಬರೋವರೆಗೂ ನಾವೇನು ಮಾಡಬೇಕು ಹೇಳಿ? ಗೊತ್ತಿದೆಯಲ್ಲ, ತಾಳ್ಮೆಯಿಂದ ಪ್ರೈಸ್ ಇಲ್ಲಿಗೆ ಬರೋವರೆಗೂ ಕಾಯಬೇಕು. ತಾಳ್ಮೆಯಿಂದ ಬ್ಯಾಲೆನ್ಸ್ 50%ಗೋಸ್ಕರ ಟಾರ್ಗೆಟ್ಗೆ ವೈಟಿಂಗ್.
ಗಮನಿಸಿ ಇಲ್ಲಿ 742 ಪಾಯಿಂಟ್ ರನ್ನಿಂಗಲ್ಲಿದೆ, 762 ಪಾಯಿಂಟ್ ರನ್ನಿಂಗಲ್ಲಿದೆ. ಓಕೆನಾ, 762 ಪಾಯಿಂಟ್, 766 ಪಾಯಿಂಟ್ ರನ್ನಿಂಗಲ್ಲಿದೆ ಬಂಧುಗಳೇ. ಇನ್ನೇನು ಟಾರ್ಗೆಟ್ ಹತ್ತಿರ ಬರುತ್ತೆ, ಬಂತು ನೋಡಿ ಬಂಧುಗಳೇ, ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್ ನೋಡಿ ಬರುತ್ತೆ ಅನ್ನೋ ಅಷ್ಟರಲ್ಲಿ 849 850 ಹತ್ತಿರ ಬಂತು ನೋಡಿ, 850 ಪಾಯಿಂಟ್ಸ್. ಓಕೆನಾ, ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ, ಇಷ್ಟೇ ನೋಡಿ. ಒಂದನ್ನು ಹೇಳ್ತೀನಿ, ಒಂದು ಪರ್ಫೆಕ್ಟ್ ಆಗಿರೋವಂಥ ಸ್ಟ್ರಾಟಜಿನ ನಾವು ಇಟ್ಕೊಂಡು ಟ್ರೇಡ್ನ ಮಾಡಬೇಕಾಗತ್ತೆ. ಇಟ್ಕೊಂಡು ಟ್ರೇಡ್ ಮಾಡಿದಾಗ ಖಂಡಿತ ಈ ಥರ ರಿಸಲ್ಟನ್ನು ನೋಡ್ಬೋದಾಗಿರುತ್ತೆ. ನೋಡಿ ಇಲ್ಲೇ ನಾವು ನೋಡಿ ಈ ಪಾಯಿಂಟಲ್ಲಿ ಸೆಲ್ ಮಾಡಿಲ್ಲ ಅಂದಿದ್ರೆ ಇಲ್ಲೋಗ್ಬಿಟ್ಟು ಸೆಲ್ ಮಾಡೋಕ್ಕಾಗತ್ತೆ? ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಬಂಧುಗಳೇ. ಎಲ್ಲಿ ಸೆಲ್ ಮಾಡಬೇಕು ಅಂತ ಗೊತ್ತಿರಬೇಕಾಗುತ್ತೆ. ಅಲ್ಲಿ ಸೆಲ್ ಮಾಡ್ತಂದರೆ ಖಂಡಿತ ಈ ಥರ ರಿಸಲ್ಟನ್ನು ನಾವು ನೋಡ್ಬೋದಾಗಿರುತ್ತೆ. ಮಾರ್ಕೆಟ್ ಮುಗ್ದಾದ್ಮೇಲೆ ಈ ಕ್ಯಾಂಡಲ್ನ ನೋಡಿಬಿಟ್ಟು ಸೆಲ್ ಮಾಡೋಕ್ಕಾಗತ್ತಾ? ಇದು ಬಂದುಬಿಟ್ಟು ಟಾರ್ಗೆಟ್ ಕ್ಯಾಂಡಲ್ಲು, ಇದು ಟಾರ್ಗೆಟ್ ಕ್ಯಾಂಡಲ್ ಆಗುತ್ತೆ. ಟಾರ್ಗೆಟ್ ಕ್ಯಾಂಡಲ್ನ ನೋಡಿಬಿಟ್ಟು ನಾವು ಒಂದು ದೊಡ್ಡ ಕ್ಯಾಂಡಲ್ ಬಂತು ಸೆಲ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗತ್ತಾ? ಯಾವುದೇ ಕಾರಣಕ್ಕೂ ಮಾಡೋದಕ್ಕಾಗೋದಿಲ್ಲ. ಎಲ್ಲಿ ಸೆಲ್ ಮಾಡಬೇಕು ಅನ್ನೋದು ಖಂಡಿತ ಗೊತ್ತಿರಬೇಕಾಗುತ್ತೆ. ನೋಡಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ಕು 854 ಪಾಯಿಂಟ್ ಈಸಿಯಾಗಿ ಬಂದಿದೆ, ಈಸಿಯಾಗಿ. ಇವಾಗ ನೋಡಿ ಈ ಒಂದು ಕ್ಯಾಂಡಲ್ನ ನೋಡಿ ಎಲ್ಲರೂ ಬೈಯಿಂಗ್ ಕ್ಯಾಂಡಲ್ ಅಂದ್ಕೊಂಡಿದ್ರು. ಇದು ಯಾವ ಕ್ಯಾಂಡಲ್? ಇದು ಆಪ್ರೇಷನ್ ಕ್ಯಾಂಡಲ್. ಯಾರು ಹೇಳಿ? ಆಪ್ರೇಟರು ಕ್ರಿಯೇಟ್ ಮಾಡಿರೋವಂಥ ಕ್ಯಾಂಡಲ್. ಇವಾಗ ಅರ್ಥ ಆಯ್ತಾ ಆಪ್ರೇಟರ್ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ? ಆಪ್ರೇಟರ್ ಕ್ಯಾಂಡಲ್ನ ಐಡೆಂಟಿಫಿಕೇಷನ್ ಮಾಡೋದೇ ಒಂದು ದೊಡ್ಡ ಸಾಹಸ. ಬಟ್ ಐಡೆಂಟಿಫಿಕೇಷನ್ ಮಾಡ್ತು ಅಂದರೆ ಖಂಡಿತ ಈ ಥರ ರಿಸಲ್ಟನ್ನು ನಾವು 100% ನೋಡಬಹುದಾಗಿರುತ್ತದೆ. ಓಕೆನಾ, ಆಪ್ರೇಷನ್ ಕ್ಯಾಂಡಲ್ ಅಂತ ಅನ್ಕೊಬೋದು, ಅಥವಾ ಆಪ್ರೇಟರ್ ಕ್ಯಾಂಡಲ್. ಯಾರು ಆಪ್ರೇಟ್ರ್ ಮಾಡ್ತಾಯಿದ್ರು ಅವರು ಇದನ್ನು ನುಗ್ಗಿಸಿರೋ ಅಂಥ ಕ್ಯಾಂಡಲ್. ಅರ್ಥ ಆಗ್ತದೆಯಾ? ಈ ಒಂದು ಆಪ್ರೇಷನ್ ಕ್ಯಾಂಡಲ್ ಟ್ರೇಡಿಂಗಲ್ಲಿ ನಮಗೆ 850 ಪಾಯಿಂಟು ಈಸಿಯಾಗಿ ಬಂದಿದೆ. ಓಕೆನಾ, ಈಸಿಯಾಗಿ ಬಂದಿದೆ. ರಿಸ್ಕ್ ಎಷ್ಟಿದೆ ನಮಗೆ? 197 ಪಾಯಿಂಟ್ ಇದೆ. ಅಲ್ಲಿಗೆ ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡಿ ಎಷ್ಟಾಗುತ್ತೆ ನೋಡಿ, 1:4.3. ಓಕೆನಾ, 1:4 ಅಂದ್ಕೊಳ್ಳಿ, 3 ಬಿಟ್ಬಿಡಿ. 1:4 ರಿಸ್ಕ್ ರಿವಾರ್ಡ್ ಟ್ರೇಡ್ ಈ ಒಂದು ಟ್ರೇಡಲ್ಲಿ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.